ಈ ನಮ್ಮ ವಿದ್ಯಾರ್ಥಿಗಳ ಮತ್ತು ಪೇರೆಂಟ್ಸ್ ಹಾರ್ಟ್ ಬೀಟನ್ನು ಹೇಗೆ ಜಾಸ್ತಿ ಮಾಡಬೇಕು ಅನ್ನೋದನ್ನು KE ಅವ್ರನ್ನ ನೋಡಿ ಕಲಿಬೇಕು. KE ಅವರಿಗೆ ಈ ಒಂದು ಕಲೆ ಅನ್ನೋದು ಹುಟ್ಟಿನಿಂದ ಬಂದಿರೋ ಅಂಥದ್ದು, ಅಂದರೆ ರಕ್ತಗತವಾಗಿ ಬಂದಿರೋ ಅಂಥದ್ದು. ಸೊ ಇಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ಸೊ KE ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಪಾಪ ನಿನ್ನೆ ರಾತ್ರಿಯಿಂದ ವಿದ್ಯಾರ್ಥಿಗಳು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳ ರೂರಲ್ ಯಾರಾದರೂ ಎಸ್ ಅಂತ ಬಂದಿದ್ರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಸೊ ಇದು ಈಸ್ ಅ ಕಂಪ್ಲೀಟ್ ಅಟರ್ ಫೇಲ್ಯೂರ್ ಆಫ್ ದ KEA ಸಾಫ್ಟ್ವೇರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು KE ಅವರು ಕೊಡಲೇಬೇಕು. ಎಸ್, ವಿ ಹ್ಯಾವ್ ಟು ವೇಟ್ ಫಾರ್ ದ ಕ್ಲಾರಿಫಿಕೇಶನ್. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಯಾರ್ಯಾರು ಬೆಂಗಳೂರಿನಲ್ಲಿ ಇದ್ದು ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದೀರಿ, ಇವತ್ತೇ ನೀವು KE ಆಫೀಸಿಗೆ ಹೋಗಿ ಕೇಳಿ ಯಾಕೆ ಹೀಗಾಗಿದೆ ಅಂಥೇಳಿ. ನಾನು ಹೇಳೋದಕ್ಕೆ ಹೊರಟಿರೋದು ಮೈ ಡಿಯರ್ ಸ್ಟೂಡೆಂಟ್ಸ್ ಗೊತ್ತಿರಲಿ. ಸೊ ನಿನ್ನೆ ರಿಲೀಸ್ ಮಾಡಿರುವಂತಹ ಎಕ್ನಾಲಜ್ಮೆಂಟ್ ಈ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಮತ್ತು BEOದವರು ಕೊಟ್ಟಿರುವಂಥ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅವು ಎರಡನ್ನ ಕಂಪೇರ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನನಗೆ ಮಾರ್ನಿಂಗಿಂದ ಒಂದು 20 ರಿಂದ 25 ಮೆಸೇಜ್ಗಳು ಆಲ್ರೆಡಿ ಬಂದಿದೆ, ನಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಸೊ ನಿಮಗೂ ಕೂಡ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಸೊ ಇದರ ಬಗ್ಗೆ ಈ ಒಂದು ಬೆಳಕು ಚೆಲ್ಲುವಂಥ ಕೆಲಸವನ್ನು ಡೆಫಿನೆಟ್ ಆಗಿ ಮಾಡೋಣಂತೆ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ನ್ಯಾಯ ಸಿಗಲೇಬೇಕು. ಸೊ ನೋಡಿ, ನಾನು ಹೇಳ್ತಾ ಇರೋದು ಈ ಒಬ್ಬ ವಿದ್ಯಾರ್ಥಿಯ CET ನಂಬರ್ನ ಮೊದಲು ತೋರಿಸ್ಬಿಡ್ತೀನಿ. 23 UGE NA 252 ನೋಡಿ, 23 UGE NA 252 ಇಲ್ಲೂ ಕೂಡ ಅದೇ ಇದೆ, ಇಲ್ಲೂ ಕೂಡ ಅದೇ ಇದೆ, ಹೌದಾ? ಸೊ ಈ ಒಂದು ಕೇಸಲ್ಲಿ ನೋಡಿ, ಈ ಒಂದು ಕೇಸಲ್ಲಿ ಈ CET ನಂಬರ್ ಸೇಮ್ ಇದೆ. ಅಂದರೆ ಮೊದಲು ನಾನು ಕನ್ಫರ್ಮ್ ಮಾಡ್ಕೋಬೇಕು, ನಾನು ಹೇಳ್ತಾ ಇರೋದು ಕರೆಕ್ಟ್ ಹೌದೋ ಅಲ್ಲೋ ಅಂತೇಳಿ. ಸೊ ಯಾಕಂದ್ರೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ನಾವು ಕರೆಕ್ಟ್ ಇರಬೇಕು, ಹೌದಾ? ಸೊ ನೋಡಿ, BEO ವೆರಿಫಿಕೇಶನ್ ಎಕ್ನಾಲಜ್ಮೆಂಟ್ ಸ್ಲಿಪ್ ಅಲ್ಲಿ ರೂರಲ್ ಕೋಟಾ ಎಸ್ ಅಂತ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಕಣ್ಣರಳಿಸಿ ನೋಡಿ. ಸೊ ಎಸ್ ಅಂತ ಕೊಟ್ಟಿದ್ದಾರೆ. ಬಟ್ ನಿನ್ನೆ ರಿಲೀಸ್ ಮಾಡಿರುವಂತ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ರೂರಲ್ ಕೋಟಾವನ್ನ ನೋ ಅಂತ ಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿ ಇಷ್ಟು ಕಷ್ಟಪಟ್ಟು ಓದಿ ರ್ಯಾಂಕನ್ನು ತೆಗೆದುಕೊಂಡಿರೋ ಅಂಥವನು, ಸೊ ಕನ್ನಡ ರೂರಲಲ್ಲಿ ಓದಿರೋ ಅಂಥ ವಿದ್ಯಾರ್ಥಿ, ಸೊ ಎಸ್ ಅಂತ ಬಂದಿದೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ, BEO ಅವರು ಕೊಟ್ಟಿರೋದ್ರಲ್ಲಿ ಎಸ್ ಅಂತ ಇದೆ. ಬಟ್ ನಿನ್ನೆ ವಿತ್ ಸೀಕ್ರೆಟ್ ಕೀ ಏನು ರಿಲೀಸ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ರಾತ್ರಿ ರಿಲೀಸ್ ಮಾಡಿರೋ ಅಂಥದ್ದು, ಸೊ ಅದರಲ್ಲಿ ನೋ ಅಂತ ಬಂದಿದೆ. ಈಗ ಈ ವಿದ್ಯಾರ್ಥಿ ಪಾಪ ಎಲ್ಲಿ ಹೋಗಬೇಕು? ಸೊ ರೂರಲ್ ಕೋಟಾದಿಂದ ಇವನ ಸೀಟು ತಪ್ಪಿ ಹೋಗ್ತದೆ. ಹೌದು, ಈ ರೂರಲ್ ಕೋಟಾ ನೋ ಬಂದಿರೋದಕ್ಕೆ ಕ್ಲಾರಿಫಿಕೇಶನ್ ಏನಾದರೂ ಇದೆಯಾ KE ಅವರ ಕಡೆಯಿಂದ? ಸೊ ನನಗನ್ನಿಸ್ತಾ ಇದೆ ಇದು ಅಟ್ಟರ್ ಫೇಲ್ಯೂರ್ ಆಫ್ ದ KE ವೆಬ್ಸೈಟ್, ಸೊ KE ಸಾಫ್ಟ್ವೇರ್. ಸೊ ನನಗೆ ಯಾಕೆ ಬೇಜಾರಾಗ್ತಾ ಇದೆ ಅಂತಂದ್ರೆ, ಪಾಪ ವಿದ್ಯಾರ್ಥಿಗಳು ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬ ವಿದ್ಯಾರ್ಥಿಗಳು 500 ಅಂತೇಳಿ 4 ಸಾರಿ 3 ಸಾರಿ ಪೇ ಮಾಡಿದಾರಲ್ಲ, ಆ ದುಡ್ಡನ್ನು ಯಾರು ವಾಪಸ್ ಕೊಡ್ತಾರೆ? ಇವರ ಒಂದು KE ಸಾಫ್ಟ್ವೇರ್ನ ಹಣೆ ಬರೋದ ಸಲುವಾಗಿ. ಸೊ ಇದು ಬಹಳ ಅಟ್ಟರ್ ಫೇಲ್ಯೂರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ KE ಅವರು ಇದರಿಂದ ತಿದ್ದುಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಒಂದು ಸ್ಟೇಟ್ ಲೆವೆಲ್ ಕೌನ್ಸಿಲಿಂಗ್ ಅಥಾರಿಟಿ ಇದು, ಹೌದಾ? ಸೊ ಇಡೀ ರಾಜ್ಯದ ಒಂದು ಕೌನ್ಸಿಲಿಂಗ್ ಅನ್ನು ನಡೆಸುವಂತ ಒಂದು ಅಥಾರಿಟಿ, ಎಲ್ಲಾ ರೀತಿಯ ಎಕ್ಸಾಮಿನೇಷನ್ ಕೌನ್ಸಿಲಿಂಗ್ ಅನ್ನು ನಡೆಸುವಂತ ಅಥಾರಿಟಿಯ ಸಾಫ್ಟ್ವೇರ್ ಅಲ್ಲಿ ಈ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ, ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅ ಗುಡ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. KE ವೆಬ್ಸೈಟ್ ನಲ್ಲಿ UG ನೀಟ್ ಅಲ್ಲಿ ಸೈಂಟ್ ಜಾನ್ಸ್ ಇನ್ಫಾರ್ಮೇಶನ್ ಬ್ರೋಷರ್ ಅಂತೇಳಿ ಒಂದು ವಾರದ ಹಿಂದೆ ರಿಲೀಸ್ ಮಾಡಿರೋದು ನಿನ್ನೆ ಆಕ್ಟಿವೇಟ್ ಆಗಿದೆ. ಸೊ ನಿನ್ನೆ ಎಸ್ಟರ್ಡೇ ವಾಸ್ ದ ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್. ನಿನ್ನೆ ಸೇಂಟ್ ಜಾನ್ಸ್ ಮಾಹಿತಿ ಪುಸ್ತಕ ಅನ್ನೋದು ಆಕ್ಟಿವೇಟ್ ಆಗಿದೆ. ಸೊ ಇಷ್ಟು ದಿನ ಲಿಂಕ್ ಇತ್ತು, ಕ್ಲಿಕ್ ಮಾಡಿದರೆ ಫಾರ್ಬಿಡನ್ ಲಿಂಕ್ ಅಂತ ಬರ್ತಾ ಇತ್ತು. ಸೊ ನಿನ್ನೆ ಆಕ್ಟಿವೇಟ್ ಆಗಿದೆ. ಇಂತಹ ಪ್ರಾಬ್ಲಮ್ಗಳಿಗೆ ನಾವು ಎಲ್ಲಿ ಹೋಗಬೇಕು, ರೈಟ್? ಸೊ ಇದು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನಮಗೆ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ ಐ ಹ್ಯಾವ್. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. 23 UGE SE 042 ನೋಡಿ, ಇಲ್ಲಿ ಕೂಡ 23 UGE SE 042 ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ರೂರಲ್ ಕೋಟಾ ನೋ ಅಂತ ಬಂದಿದೆ. BEO ಅವರು ರೂರಲ್ ಕೋಟಾವನ್ನು ಎಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ BEO ಅವರು ಕೊಟ್ಟಿರುವಂತ ರೂರಲ್ ಕೋಟಾ ಅದು ಕರೆಕ್ಟ್ ಇಲ್ಲ ಅಂತ ಆಗಿದ್ರೆ, ಸೊ BEO ವೆರಿಫಿಕೇಶನ್ಗೆ ಹೋಗಿ ಅಂತ ಹೇಳಿ ಯಾಕೆ ಹೇಳಬೇಕಿತ್ತು? KEಗೆ ಬನ್ನಿ ಅಂತ ಹೇಳಬೇಕಿತ್ತಲ್ಲ. KEಗೆ ಹೋಗಿ ಬರ್ತಿದ್ವಿ ನಾವು ಒಂದು ದಿವಸ ಬೆಂಗಳೂರಿಗೆ. ಸೊ ಇಟ್ ಈಸ್ ಅಟ್ಟರ್ ಫೇಲ್ಯೂರ್ ಆಫ್ ದ ಸಾಫ್ಟ್ವೇರ್. ಸೊ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳೇಬೇಕು. ವೇಟ್ ಮಾಡೋಣಂತೆ. KE ಅವರ ಕಡೆಯಿಂದ ಇದರ ಬಗ್ಗೆ ಒಂದು ಕರೆಕ್ಟ್ ಆದ ಕ್ಲಾರಿಫಿಕೇಶನ್ ಸಿಗಲೇಬೇಕು. ಸಿಗ್ಲಿಲ್ಲ ಅಂತಂದ್ರೆ ಇನ್ನು ಒಂದು ದಿವಸ ವೇಟ್ ಮಾಡಿ KE ಆಫೀಸ್ಗೆ ಈ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರ್ದು BEO ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್ ಅಂತ ಬಂದಿದೆ, ಈ KCET ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಬಂದಿದೆ, ಡೆಫಿನೆಟ್ ಆಗಿ KEಗೆ ಹೋಗಿ ಅವರಿಗೆ ಕೇಳಿ ಈ ರೀತಿ ಆಗಿದೆ, ಯಾಕೆ ಆಗಿದೆ, ರೀಸನ್ ಕೊಡಿ. ಸೊ ರೂರಲ್ ನಲ್ಲಿ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ, ರೂರಲ್ಲಿ ಕಲ್ತಿರುವಂತ ಸರ್ಟಿಫಿಕೇಟ್ ಇದೆ. BEO ಅವರು ಅದನ್ನ ನೋಡ್ಬಿಟ್ಟು ಎಸ್ ಅಂತ ಕೊಟ್ಟ ಮೇಲೆ ಸೊ ಇಲ್ಲಿ ನೋ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಬೇಜಾರಾಗಬೇಡ ಒಬ್ಬ ವಿದ್ಯಾರ್ಥಿ ಮತ್ತು ಅವರ ಪೇರೆಂಟ್ಸ್ಗೆ.
ಸೊ ಇದು ರೂರಲ್ ಕೋಟಾಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕನ್ನಡ ಮೀಡಿಯಂ ಕೋಟಾಗೂ ಕೂಡ ಅದೇ ರೀತಿ ಆಗಿದೆಯಾ, ಅಥವಾ ಬೇರೆ ಬೇರೆ ಈಗ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಿಮ್ಮ ಕೆಟಗರಿ ಆಗಿರ್ಬೋದು, ಇವೆಲ್ಲವೂ ಕೂಡ ನೋ ಅಂತ ಬಂದಿದೆಯಾ, ಇಂಥವನ್ನು ಕೂಡ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ ನನ್ನ ಒಂದು RH ಕೆಮಿಸ್ಟ್ರಿ ಈ ಒಂದು ಮೊಬೈಲ್ ಆ್ಯಪಿನಲ್ಲಿ, ಸೊ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಚಾಟ್ ಸೆಕ್ಷನ್ ಅಂತ ಇದೆ, ಆ ಚಾಟ್ ಸೆಕ್ಷನ್ ನಲ್ಲಿ ನೀವು ಇಮೇಜಸ್ಗಳನ್ನು ಕಳಿಸ್ಬೋದು. ರೂರಲ್ಗೆ ಸಂಬಂಧಪಟ್ಟ ಇಮೇಜಸ್ಗಳನ್ನ ಕಳಿಸ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಆಲ್ರೆಡಿ ನನ್ನ ಹತ್ರ ಬೇಕಾದಷ್ಟು ಎಕ್ಸಾಂಪಲ್ಗಳಿವೆ. ಕನ್ನಡ ಮೀಡಿಯಂ ರೂರಲ್ BO ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದ್ಬಿಟ್ಟು ಇಲ್ಲಿ ನೋ ಅಂತ ಬಂದಿದ್ರೆ, ಅಥವಾ ಹೈದರಾಬಾದ್ ಕರ್ನಾಟಕ ನಿಮ್ದು ಸರ್ಟಿಫಿಕೇಟ್ ಇದ್ರೂ ಕೂಡ, ಕರೆಕ್ಟ್ ಆದ ಸರ್ಟಿಫಿಕೇಟ್ ಇದ್ರೂ ಕೂಡ ನೋ ಅಂತ ಬಂದಿದ್ರೆ, ಇಂಥವೇನೇ ಇದ್ರೂ ಕೂಡ ಆ ಸರ್ಟಿಫಿಕೇಟ್ ಅನ್ನ ಮತ್ತೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಸೊ ಅಲ್ಲಿ ನೀವು ಅಟ್ಯಾಚ್ ಮಾಡಬಹುದು, ಇಮೇಜಸ್ ಅನ್ನ ಅಟ್ಯಾಚ್ ಮಾಡಿ ಕಳಿಸಿ. ಅದ್ರ ಬಗ್ಗೆನೂ ಒಂದು ವಿಡಿಯೋವನ್ನ ಮಾಡಿ ಹಾಕ್ತೀನಿ. ಸೊ KE ಅವರು ಇದನ್ನ ಕರೆಕ್ಷನ್ ಮಾಡ್ಕೊಳ್ಳೋ ತನಕ ನಾವು ನಮ್ಮ ಕೆಲಸವನ್ನ ಬಿಡೋದು ಬೇಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.